ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಅದು ಬೇರೆ ಇತ್ತೀಚೆಗೆ ಒಂದು ವಿವಾದ ನಿಮಗೆ ಗೊತ್ತದ. ವಿಷಸರ್ಪ ಹೇಳಿಕೆ ಯಾರ್ದು? ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ವಿಷಸರ್ಪ ಅಂತ ಕರೆದರು. ಈ ಸಂಪ್ರದಾಯವಾದಿ ಸಂಘ ಪರಿವಾರ ಜನಕ್ಕೆ RSSಕ್ಕೆ ಇದೊಂದು ವಿಷಸರ್ಪ ಅಂತ ಹೇಳಿಕೊಟ್ಟಿದ್ದರ ವಿರುದ್ಧವಾಗಿ ಯಾಕೆ ಕೊಟ್ಟರು ಏನು ಕೊಟ್ಟರು ನಂತರದ ಮಾತು. ವಿಷಸರ್ಪ ಅಂತ ಹೇಳಿದ್ದು ಇದು ತಪ್ಪು, ಯಾರ ಬಗ್ಗೆ ಆಗಲಿ ಏನೂ ಆಗಲಿ ಅದ್ರ ಬಗ್ಗೆ ಹೇಳಿದ್ದು ತಪ್ಪು. ಯಾಕಂತಂದ್ರೆ ಆ ಭಾಷೆ ಬಳಸೋ ಅವಶ್ಯಕತೆ ಅದನ, ಮತ್ತು ನಾವು ಅದೇ ಭಾಷೆ ಬಳಸಿದ್ರೆ ನಮಗೂ ಮತ್ತು ಅವರಿಗೆ ಇರೋ ಅಂತರ ಏನು ಅನ್ನೋದು ಒಂದು ಪ್ರಶ್ನೆ, ಸಾಮಾಜಿಕವಾಗಿ ನಾಗರಿಕವಾಗಿ. ಆದರೂ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂದ ತಕ್ಷಣ ಅದಕ್ಕೆ ಬದ್ದಿದ್ದಾರೆ, ಅದು ಭಾಳ ಮಹತ್ವದ. ಈ ವಿಷಯದಲ್ಲೇ ನಮ್ಮ ಪ್ರಿಯಾಂಕಾ ಖರ್ಗೆ ಒಳ್ಳೆಯ ಅಭ್ಯಾಸಗರಂತ ಕಾಣ್ತಾರೆ. ಅವ್ರು ನೋಡಿದರೆ ಅವ್ರ ವಾಕ್ಚಾತುರ್ಯ ಜೊತೆಗೆ ಅವರ ಅನುಭವಗಳನ್ನು ಅವ್ರು ಹಂಚ್ಕೊಳ್ಳೋದನ್ನು ನೋಡಿದಾಗ ಏನಪ್ಪ ಇವರು ಅಂತೇಳಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಷಸರ್ಪ ಕೊಲ್ಲಿ ಹೇಳಿಕೆಯ ವಿರುದ್ಧ ಯಾರೋ ದೂರು ದಾಖಲಿಸುವ ಬದಲು ಯಾರೋ ದೂರು ದಾಖಲಿಸಿದರು. ಯಾರ್ಯಾಕೆ RSSಗೆ ಅಂದರು. ಅವರು RSSಗೆ ಯಾಕೆ ಅದನ್ನು ಕೇಸ್ ಹಾಕಬಾರ್ದು? ಅವರು ಬಂದು ನಮ್ಮ ಮೇಲೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮೇಲೆ ಯಾಕಪ್ಪ ಹಾಕಬಾರ್ದು? ಏನು ತಪ್ಪದ? ಹಾಗಿಲ್ಲಲ್ಲ. ಹೌದು, ವಿಷಸರ್ಪ ಯಾಕಂದ್ರೆ ಅವ್ರು ನೋಡಲಿ ತಪ್ಪಾಗಿದ್ರೆ ಆಗಿರೋದು ಅವರ ಕೇಸ್ ಆಗಿಲ್ಲ ಅಂತ ಇದ್ದಾರೆ. ಯಾರೋ ಕಡೆಯಿಂದ ಯಾಕೆ ಹಾಕಿಸ್ತಾ ಇದ್ದಾರೆ? ಭಯಾನ ಅವ್ರಿಗೆ ಆ ಸಂಘಟನೆ RSS ಅದು ನೋಂದಣಿ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ RSS ಅವರು ನೋಂದಣಿ ಮಾಡಿಸಿಕೊಂಡಿದ್ದಾರೆ. ತಾವೇ ಲೆಟ್ರ್ನಲ್ಲಿ ದೂರು ದಾಖಲಿಸಲಿ, ತಾವು ಮಾಡಲಿ. ಅವರು ನೋಂದಣಿ ಆಗಿದ್ದ ಸಂಸ್ಥೆ ಇದ್ದಾರೆ RSS. ಲೆಟ್ರ್ ಮೇಲೆ ಹೌದು ತಪ್ಪೈತಿ, ಇದು ಅವ್ರು ಖಂಡಿಸ್ತೀವಿ, ಅದು ನೀವು ಕೇಸ್ ಹಾಕ್ರಿ. ನಿಜವಾಗಿ ಇದನ್ನು ಚಾಲೆಂಜ್ ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಅವರಪ್ಪ ಮಲ್ಲಿಕಾರ್ಜುನ ಖರ್ಗೆ ಅವರು. ಈ RSSದ ಒಂದು ಮೂಲ ಉದ್ದೇಶ, ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ವಿಚಾರವಾದಿಗಳು ಅಂತ ಹೇಳಿದರೆ ಅವರೊಂದು ಹೇಳ್ತಾ ಇದ್ದಾರೆ, ವಿಚಾರವಾದಿಗಳು ಹೇಳೋದ್ರಲ್ಲಿಯೂ ಅರ್ಥದ ಇಲ್ಲ ಅಂತಲ್ಲ. ಆದರೆ ವಿಚಾರವಾದಿಗಳಿಗೆಲ್ಲ ಇವರು ಇವತ್ತು ನಗರ ನಕ್ಸಲರು ಅಂತ ಕರಿತಾ ಇರ್ತಾರೆ. ಸಂಘ ಪರಿವಾರದವರು RSSದವರು ಸಾಕಷ್ಟು ಟೆಕ್ಗಳನ್ನು ಮಾಡ್ತಾ ಇರ್ತಾರೆ. ಮತ್ತು ಅದರಲ್ಲೂ ಮುಸ್ಲಿಂ ವಿರೋಧಿ ಮನೋಭಾವನೆ ಅಂತ ಸಾಕಷ್ಟು ಬೆಳೆಸ್ಕೊಂಡು ಬಂದಿದ್ದಾರೆ. ಹೀಗಾಗಿ ಆ ಎಲ್ಲ ನೆಲೆಗಟ್ಟಿನಲ್ಲೇ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಆರೋಪ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ ಇದು ವಿಷಸರ್ಪ ಅಂತ, ಅದರಂತೆ ಹೋಗ್ಲಿಕ್ಕೆ ಹೋಗಬೇಡ್ರಿ ಅನ್ನುವಂಥ ಮಾತು ಮಾತಾಡ್ತಾರೆ. ಅದರ ವಿಷಸರ್ಪ ಹೌದು ಅಲ್ಲೋ ಅನ್ನುವಂಥ ಮಾತನ್ನು ಅದು ಚರ್ಚೆ ಆಗಬೇಕಾಗಿದ್ದು ಜನರ ಮಾನಸದಲ್ಲೂ ಅಷ್ಟೇ ಅಲ್ಲ. ಒಂದೆರಡು ಕೇಸ್ ಯಾರೋ ಒಬ್ರು ಹಾಕಿದ್ದಾರೆ, ಅವರು ಬದಲಾಗಿ RSS ಮೂಲಕ ಹಾಕಿರಪ್ಪ ನಮಗೆ ನಿಮ್ಮ ಲೆಟ್ರ್ ಹೇಳಿದಾಗ ಅಂತ ಓಪನ್ ಆಗಿ ಚಾಲೆಂಜ್ ಕೊಡ್ತಾ ಇದ್ದಾರೆ ಈ ನಮ್ಮ RSSಗೆ, ನಮ್ಮ ಪ್ರಿಯಾಂಕಾ ಖರ್ಗೆ ಅವರು. ಇದು ಚಾಲೆಂಜ್ ಕೊಟ್ಟಿದ್ದು ಸರಿಯೋ ತಪ್ಪೋ ಬೇರೆ ವಿಷಯ. ಆದರೆ ಹೌದಪ್ಪ, ನಾವು ವಿಷಸರ್ಪ ಅಲ್ಲ, ನಾವು ಜನ ಪರ ಇದ್ದಂಥವ್ರು, ನಮ್ಮಲ್ಲಿ ಜಾತೀಯತೆ ಇಲ್ಲ, ಧರ್ಮಾಂಧತೆ ಇಲ್ಲ, ಇವೆಲ್ಲ ಸುಳ್ಳು ಅನ್ನೋದು ನಿಶ್ಚಿತವಾಗಿ ಅವರು ಪರ್ಫೆಕ್ಟಾಗಿ ಹೇಳ್ತಿದ್ರೆ ಕೇಸ್ ಆಗಿರೋರ ಮೇಲೆ ಇವರೇನೋ ಅಂತ ಇದ್ದಾರೆ ರಿಜಿಸ್ಟ್ರೇಷನ್ ಆಗಿಲ್ಲ. ಬಟ್ ಅದು ಸತ್ಯನ ಸುಳ್ಳೇನಲ್ಲ. ರಿಜಿಸ್ಟ್ರೇಷನ್ ಆಗಿದ್ದು ಸಂಘಟನೆಯಿಂದ ಹಾಕಬೇಕಾಗ್ತದೆ, ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಅಥವಾ ಮತ್ತೇನೂ ಇರಲಿ. ಅದು ಕಾನೂನು ಅಡಿಯಲ್ಲಿ ಹೋದಾಗ ಏನಾಗ್ತದೆ ನೋಡೋಣ ಅದನ್ನು. ಅದಕ್ಕೆ RSSದವರು ಹಿಂಸರಿ ಅವಶ್ಯಕತೆ ಇಲ್ಲ. ಮೊದಲು ಕೇಸ್ ಹಾಕಿರೋ ಅವರೇ ಕರೆ ಅಂದರೆ ಕೇಸ್ ಹಾಕಿರಪ್ಪ ನಮ್ಮ ಮ್ಯಾಲೆ ಅಂತಾರೆ. ಯಾಕೆ ಹಾಕಬಾರ್ದು? ಯಾಕಂದ್ರೆ ಖರ್ಗೆ ಅವರಂತೂ ಇತ್ತೀಚೆಗೆ RSS ವಿರೋಧವಾಗಿ, ಅದು ಸಂಘ ಪರಿವಾರದ ವಿರೋಧವಾಗಿ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ಭಾಳ ಓಪನ್ ಆಗಿ. ಹೀಗಾಗಿ ಅವ್ರದ್ದಂಥವ್ರು ಈ ದಿಶೆಯಲ್ಲಿ RSSದವ್ರು ಮುಂದುವರಿದು ಯೋಗ್ಯ ಅಂತ. ಮತ್ತು ಇದೇ ಸಂದರ್ಭದಲ್ಲೇ ಮತ್ತೊಂದು ಕಡೆ ಹೇಗೆ ಕೊಡ್ತಾ ಇದ್ದಾರೆ ಅವರು ಕಲಬುರಗಿ ಒಳಗೆ, ಅಲ್ಲೇ ಅದು ಕಲಬುರಗಿ ಒಳಗೆ ಏನಪ್ಪ ಅಂತಂದ್ರೆ ಮೋದಿ ಏಕೆ ಯುದ್ಧ ನಿಲ್ಲಿಸಲಿಲ್ಲ ಅನ್ನೋದು ಮಾತು. ಇದು ಈಗ ಅವಶ್ಯ ಇರಲಿಲ್ಲ ಅಂತ ಅನಿಸ್ತದೆ ನಮಗೆ. ಬಟ್ ಆದರೂ ಕೇಳುವವರು ತಪ್ಪಿಲ್ಲ. ವಿರೋಧ ಪಕ್ಷಪ್ಪ ಅವರು ಮೋದಿಜಿಯವರು ವಿಶ್ವಗುರು, ನಾವು ಶ್ರೇಷ್ಠರು ಅಂತ ಹೇಳ್ಕೊಳ್ತಾ ಇದ್ದಾರೆ. ಅವ್ರು ಯಾಕೆ ವಿಶ್ವಗುರು ಎಂದು ತಮ್ಮ ಬೆನ್ನು ಚಪ್ಪರಿಸಿಕೊಳ್ಳುವ ಪ್ರಧಾನಿ ನರೇಂದ್ರ ಮೋದಿಯವರು ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಯುದ್ಧ ನಿಲ್ಲಿಸಲು ಪ್ರಯತ್ನ ಏಕೆ ಮಾಡಲಿಲ್ಲ ಅಂತ ಕೇಳ್ತಾ ಇದ್ದಾರೆ. ಇದು ಯಾರೋ ಒಂದು ಪಾಕಿಸ್ತಾನದ ಪ್ರಧಾನಿ ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮ ಕಡೆ ಯಾಕೆ ಬರಲಿಲ್ಲ ಕೇಸ್? ಅದು ನೀವು ವಿಶ್ವಗುರುಗಳು ತಿಳಗಿದ್ದಂಥವ್ರು ಜ್ಞಾನಿಗಳನ್ನು ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾರೆ. ಅವ್ರು ಯಾಕೆ ಬರಲಿಲ್ಲ, ಏನು ಬರಲಿಲ್ಲ ಅದು ಮತ್ತು ಬೇರೆ. ಯಾಕೆ ಬರಲಿಲ್ಲಪ್ಪ ಅಂತಂದ್ರೆ ಇಲ್ಲೂ ಎಲ್ಲರೂ ಅವರು ಧರ್ಮದ ನೆಲೆಗಟ್ಟಿನ ತಮ್ಮ ಒಂದು ಪ್ಲ್ಯಾನ್ಗಳು ಮಾಡುವಂಥವ್ರು. ನಮ್ಮ ಮೋದಿಯವರು ಆದರ್ಶದ ಹಿಂದೂ ನೆಲೆಗಟ್ಟನ್ನು ಮಾಡುವಂಥವ್ರು. ಹೀಗಾಗಿ ಅವರು ತಮ್ಮ ಇಸ್ಲಾಂ ದೇಶಗಳ ಮತ್ತು ಕ್ರಿಶ್ಚಿಯನ್ ದೇಶಗಳ ಮಧ್ಯೆ ಮಾಡ್ಕೊಂಡಿರ್ಬೇಕು. ವಿಶೇಷವಾಗಿ
ಅಮೇರಿಕಾಗೆ ಮತ್ತು ಚೀನಾಕ್ಕೆ ಎರಡಕ್ಕೂ ಹೊಂದಾಣಿಕೆ ಮಾಡಿಕೊಂಡು ಅಥವಾ ನೀವು ಬೇಕಾದ ಕರ್ಕೋಬೋದು. ಅದಕ್ಕೆ ಅವರಿಬ್ಬರ ಮಧ್ಯದಲ್ಲಿ ಇರ್ತವಂಥ ಒಬ್ಬ ಇವಪ್ಪ ಅನ್ನುವಂಥದ್ದು ನಾಳೆ ಶಬ್ದ ಬಳಸಲಿಕ್ಕೆ ಆಗೋದಿಲ್ಲ ನನಗೆ ಅನ್ಕೋಬೋದು ನೀವು, ಇಲ್ಲಂತಲ್ಲ. ಚೀನಾ ಮತ್ತು ಅಮೇರಿಕ ಎರಡಕ್ಕೂ ಬೇಕಾದ ವ್ಯಕ್ತಿ ಯಾರಿದ್ರೆ ಅದು ಪಾಕಿಸ್ತಾನಿಯವರು. ಯಾಕೆ ನಮ್ಮ ನೋಡಿ ನಾವು ನೋಡ್ತಾ ಇದ್ದೀವಿ, ನಮ್ಮ ಇಂಡಿಯಾ ಜೊತೆಗೆ ನಮ್ಮ ಚೀನಾನೂ ಸರಿಯಾಗಿಲ್ಲ, ಅಮೇರಿಕನೂ ಇಲ್ಲ. ಇಬ್ಬರು ಇಂಡಿಯಾಕ್ಕಂದ್ರೆ ಅಷ್ಟ ಕಷ್ಟ. ಇವರಿಂದ ಮಾರ್ಕೆಟ್ ಬೇಕು, ಅವ್ರಿಗೆ ಇಬ್ಬರಿಗೂ ಮಾರ್ಕೆಟ್ ಬೇಕು. ಆದ್ರೆ ಅವ್ರಿಗೇನು ಬೇಕಪ್ಪ ತಮಗೆ ಹೇಳಿದಂಗೆ ಕೇಳುವಂಥ ರಾಷ್ಟ್ರ ಬೇಕು. ಅದು ಯಾವುದು ಅಂದ್ರೆ ಪಾಕಿಸ್ತಾನ. ಈ ಪಾಕಿಸ್ತಾನದ ನೇತೃತ್ವದಲ್ಲಿ ಇವತ್ತು ಸಂಧಾನ ನಡೆದಿದೆ, ಮಾತುಕತೆ ನಡೆದವ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಮಾಡ್ತಿದ್ದೆ ಗೊತ್ತಿಲ್ಲ. ಯಾಕಂದರೆ ಇನ್ನೂ ಯುದ್ಧ ಪೂರ್ತಿ ನಿಂತಿಲ್ಲ. ಆದರೂ 15 ದಿವಸ ಟೈಮ್ ತೊಗೊಂಡಿದ್ದಾರೆ. ಅಷ್ಟರೊಳಗೆ ಏನು ಮಾತುಕತೆ ಹೊರಗೆ ಬರ್ಬೋದಾ ಅನ್ನುವಂಥದ್ದು. ಇರಾನ ತನ್ನದೇ ಅಂತ ಒಂದು 10 ಪಾಯಿಂಟ್ಗಳನ್ನ ಇಟ್ಟದ. ಅದನ್ನು ಒಪ್ಪುಸ್ಥಿತಿ ಒಳಗೆ ಅಮೇರಿಕ ಮತ್ತು ಇಸ್ರೇಲ್ ಇಲ್ಲ. ಆದರೆ ಇವತ್ತು ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ ಅಮೇರಿಕ ಮತ್ತು ಇಸ್ರೇಲ್ ಪರಿಸ್ಥಿತಿ ಹಿಂದೆ ಬರೋ ಪರಿಸ್ಥಿತಿ ಒಳಗಿಲ್ಲ, ಇರಾನ್ ಸಹ ಹಿಂದೆ ಬರೋ ಪರಿಸ್ಥಿತಿ ಒಳಗಿಲ್ಲ. ಅಷ್ಟು ಮುಂದೆ ಬಂದುಬಿಟ್ಟಿದ್ದಾರೆ ಯುದ್ಧದ ಈ ಸಂದರ್ಭದಲ್ಲೇ. ಅದನ್ನು ನಿಲ್ಲಿಸಬೇಕಾಗಿತ್ತು ಅನ್ನೋದು ಮಾತು ವ್ಯಂಗ್ಯವಾಗಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡಿದ್ದಾರೆ. ಏನೂ ಮಾತಾಡಲಿ, ಅದಕ್ಕೆ ಉತ್ತರ ಕೊಡುವಂಥವ್ರು ತೊಗೊಳ್ಳುವಂಥವ್ರು ಇದ್ದಾರೆ. ಇವತ್ತು ಮಾತ್ರ ಒಂದು ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಈ ನಮ್ಮ ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿಯವರಾಗಿರ್ಬೋದು, ಇವತ್ತು ಏನಾದರೂ RSSಗೆ ಪರ್ಯಾಯವಾಗಿ ಒಂದು ಸಂಘಟನೆ ಅಥವಾ ಶಕ್ತಿಯಾಗಿ ಉಳಿದಿದ್ರೆ ಈ ಕಾಂಗ್ರೆಸ್ ಅದ್ರ ಜೊತೆ ಇನ್ನುಳಿದ ಕೆಲವೊಂದು ಪಕ್ಷಗಳು, ಈ ಒಂದು ಇಂಡಿಯಾ ಒಂದು ಘಟಬಂಧನ ಏನದ ಸಂಘಟನೆ ಏನದ, ಅದರಲ್ಲಿ ಕೆಲವು ಪಕ್ಷಗಳು ಇವತ್ತು RSS ವಿರೋಧಿ ಮತ್ತು BJP ವಿರೋಧಿಯಾಗಿ ಕೆಲವು ಕೆಲಸ ಮಾಡ್ತಾಯಿದ್ವಿ, ನಾವು ನೋಡ್ತಾ ಇದ್ದೀವಿ. ಆ ದಿಶೆಯಲ್ಲೇ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಲಿ ಅಥವಾ ಪ್ರಿಯಾಂಕ್ ಖರ್ಗೆ ಅವರಾಗಲಿ, ರಾಹುಲ್ ಗಾಂಧಿ ಅವರಾಗಲಿ ಇವತ್ತು RSSನ ನೇರವಾಗಿ ಅದರ ಜೊತೆಗೆ ವಾದ ವಿವಾದಕ್ಕೆ ನಿಂತಿದ್ದನ್ನು ಗಮನಿಸಿದಾಗ ಮತ್ತು ಅವ್ರಿಗೆ ಗೊತ್ತಾಗಿದೆ ಕಾಂಗ್ರೆಸ್ಸಿಗರಿಗೆ ಈ ದೇಶದಲ್ಲಿ ಈ BJPಯ ಆತ್ಮ ಇಲ್ಲದಪ್ಪ ಅಂತಂದ್ರೆ RSSದಲ್ಲದ. RSSದ ಒಂದು RSSನಲ್ಲಿ ಹಿಡಿತವನ್ನು ಅಥವಾ ತಪ್ಪುಗಳನ್ನ ಹೆಚ್ಚು ನಾವು ಒತ್ತಿ ಹೇಳಿ ಜನರಿಗೆ ಒಪ್ಪಿಸೋ ಪ್ರಯತ್ನ ಮಾಡಿದರೆ ನಾವು ಗೆಲ್ಲಕ್ಕೆ ಸಾಧ್ಯ ಇದೆಯೋ ಎಲ್ಲರೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇವತ್ತು ಕಾಂಗ್ರೆಸ್ಸಿಗೆ ಮನದಟ್ಟಾಗಿದೆ. ಅದಕ್ಕಾಗಿ ನೇರವಾಗಿ BJPಯನ್ನು ಹೊಡೆಯೋಕ್ಕಿಂತ ಮತ್ತು BJPಯ ನಮ್ಮ ನಾಯಕರು ನಮ್ಮ ಮೋದಿಯವರು RSS ಪ್ರಚಾರಕರಿದ್ದರೂ ಸಹಿತ ಈಗ ಗೊತ್ತಿರುವಂಥ ವಿಷಯ, ಓಪನ್ ಸೆಕ್ರೆಟರೀಸ್ ಅವರ ಹೆಮ್ಮೆಯಿಂದ ಅಂತ ಹೇಳ್ಕೊಳ್ಳುವಂಥ ವಿಷಯ ಇದ್ದಾಗ ಸಹಜವಾಗಿ ಇವತ್ತಿನ BJPಯ ಸಂಪೂರ್ಣ ಏನು ಹೊಣೆ ಯಾರ್ದಪ್ಪ ಅಂದ್ರೆ RSS. ಅದರ RSS ಮೇಲೆ ಇವರಿದ್ದಂಥವರು ಒಂದು ಏನಪ್ಪ ಅಂತಂದ್ರೆ ಮಾತುಗಳನ್ನು ಮಾತಾಡೋದು, ಇದು ಒಂದು ವಿಚಾರ ಶಕ್ತಿ ಹೆಚ್ಚು ಮಾಡೋದಕ್ಕಾಗಿರ್ಬೋದು, ಮತ್ತೇನಾಗಿರ್ಬೋದು, RSS ಇದಲ್ಲ ಅನ್ನಬೋದು ಇರಲಿ. ಆದರೆ ಒಂದು ವಿಚಾರಧಾರೆಗೆ ಮತ್ತೊಂದು ವಿಚಾರಧಾರೆ ಅಷ್ಟೇ ಏನಪ್ಪ ಅಂದ್ರೆ ವೈಚಾರಿಕವಾಗಿ ಬೆಳೆಸುವಂಥ ಕೆಲಸ ಆಗಲಿ. ಜನಕ್ಕೆ ಇಲ್ಲಿ ನಾವು ನೋಡುತ್ತಿರುವಂಥ ಜಾತಿ ವೈಷಮ್ಯ, ಧರ್ಮದ ವೈಷಮ್ಯಗಳೆಲ್ಲ ಕಡಿಮೆ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಇವತ್ತು ಆ ದಿಶೆಯಲ್ಲಿ ಕೆಲವೊಮ್ಮೆ ನಾವು ಆರೋಪ ಮಾಡ್ತಾ ಇರ್ತೀವಿ ಮೇಲೆ RSS ಇದೆಲ್ಲ ಮೂಲಪ್ಪ ಅಂತೇಳಿ. RSSಗರು ಇವತ್ತು ಇತ್ತೀಚೆಗೆ ನಾವು ಮಾಡಿದ ಆರೋಪಗಳಿಂದ ಒಂದು ಸ್ವಲ್ಪ ಚೇಂಜ್ ಆಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಆದರೆ ಮೇಲ್ನೋಟಕ್ಕೆ ಹಂಗೆ ಅನ್ನಿಸ್ತದೆ. ನಾವು OBC ಪ್ರಧಾನಿ ಮಾಡಿದ್ದೀವಿ, ಮತ್ತು ಮಾಡಿದ್ದೀವಿ, ಬಟ್ಟೆಂಗೆ ಕಟ್ಟೆಂಗೆ ನಾವೆಲ್ಲ ಒಂದದೀವಿ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಒಂದದೀವಿ ಅನ್ನುವಂಥ ಮಾತಿನಲ್ಲ, ನಾವು ಬೇರೆ ನೀವು ಬೇರೆ ಅನ್ನುವಂಥ ಒಂದು ಜಾತಿ ವ್ಯವಸ್ಥೆ ಅಥವಾ ಅದಕ್ಕೆ ನಾವು ಏನಂತೀವಿ ಒಂದು ಏನಪ್ಪ ಅಂತಂದ್ರೆ ಅಸಮಾನತೆ ವ್ಯವಸ್ಥೆ ಇರುವುದನ್ನು ನಮ್ಮ RSSದವ್ರು ಒಪ್ಪೋದು ಹೋಗೋದ್ರಿಂದಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರಂಥವರು, ಮಲ್ಲಿಕಾರ್ಜುನ ಖರ್ಗೆ ಅವರಂಥವ್ರು, ರಾಹುಲ್ ಗಾಂಧಿ ಅಂಥವರು ಅದನ್ನು ತೀವ್ರವಾಗಿ ಪ್ರತಿಭಟನೆ ಮಾಡುವಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕಿದ್ದಾರೆ. ಇದು ಪ್ರಜಾಪ್ರಭುತ್ವ ದೃಷ್ಟಿಯಿಂದ ಒಳ್ಳೆಯದನ್ನು. ಇದರ ಅರ್ಥ ಇಲ್ಲಿ RSS ನಾಶ ಹೋಗ್ಬೇಕು, ಕಾಂಗ್ರೆಸ್ಸು ನಾಶ ಹೋಗ್ಬೇಕಂತಲ್ಲ. ಹೊಸ ವಿಚಾರ ಬರಲಿ, ನಾವು ಬುದ್ಧಿವಂತರಾಗಲಿ, ಭಾಳ ಬುದ್ಧಿವಂತರಾಗಿ ಇವತ್ತು ಅಮೇರಿಕ ಹೋಗಿ ಇರಾನ್ ಜೊತೆ ಜಗಳತಾನೆ ಅಂತಂದ್ರೆ ಹಂಗೆ ಆಗೋದು ಬೇಕಾಗಿಲ್ಲ. ನಮ್ಮ ಡೆವಲಪ್ಮೆಂಟು, ನಮ್ಮ ಏಳಿಗೆನೂ ಆಗಲಿ, ಜೊತೆ ಅವ್ರವ್ರ ದೇಶದಲ್ಲಿ ಅವರು ಏಳಿಗೆ ಆಗಲಿ ವಿನ ಯುದ್ಧದಂಥ ಪಾಪದ ಕೆಲಸ ಆಗಬಾರ್ದು, ಸಾವು ನೋವಿನ ಕೆಲಸ ಆಗಬಾರ್ದು. ಆ ದಿಶೆಯಲ್ಲಿ ಇವತ್ತು ಎಷ್ಟೋ ಮುಂದುವರೆದ್ರು ಆ ಯುದ್ಧ ಶುರು ಮಾಡಿದಂಥ ಅಮೇರಿಕ ಅದಕ್ಕೆ ಹೊಣೆಗಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈಗ ಮಾಡೋಣ ಆ ಮತ್ತು ಬೇರೆ ಹೊಗಳು ಮುಂದೆ ಹೋಗೋಣ. ಒಳ್ಳೆಯ ಬುದ್ಧಿವಂತರ ದೇಶ, ಶಾಣ್ಯರ ದೇಶ, ವೈಜ್ಞಾನಿಕ ದೇಶ, ತಿಳುವಳಿಕೆ ದೇಶ, ವ್ಯಾಪಾರಿ ದೇಶ. ಇವತ್ತು ತನ್ನ ವ್ಯಾಪಾರ ಲಾಭಕ್ಕಾಗಿ ಇಡೀ ವಿಶ್ವವನ್ನು ಇವತ್ತು ಯುದ್ಧಕ್ಕೆ ತಂದಿಳಿಸ್ತು ಅಮೇರಿಕ. ಅನಿವಾರ್ಯವಾಗಿ ತನ್ನ ಅಸ್ತಿತ್ವ ಉಳಿಸಬೇಕು. ಇರಾನ್ ಅನ್ನೋದಕ್ಕೆ ಪ್ರತಿಸ್ಪರ್ಧಿಯಾಗಿ ನಿಂತು ಇವತ್ತು ಇಡೀ ವಿಶ್ವಕ್ಕನ ಎಣ್ಣೆಯ ಗ್ಯಾಸನ್ನು ತೊಂದರೆ ಉಂಟು ಮಾಡಿದ್ದಾರೆ. ಇವ್ರು ಎಷ್ಟು ಬುದ್ಧಿವಂತರಿದ್ದರು ಏನು ಮಾಡುವುದ ಅಂತೇಳಿ. ಅದಕ್ಕಾಗಿ ಕೇವಲ ನಾವು ಧರ್ಮಲಂಡರನ್ನು ಅಥವಾ ಧಾರ್ಮಿಕ ವ್ಯಕ್ತಿಗಳನ್ನ ಟೀಕೆ ಮಾಡೋಕ್ಕಿಂತಲೂ ಅವ್ರನ್ನ ಪರಿವರ್ತನೆ ಆಗುವಂಥ ಒಂದು ವ್ಯವಸ್ಥೆ ತರಲಿಕ್ಕೆ ಸಾಧ್ಯ ಇದೆ ಅನ್ನೋಂಥ ದಿಶೆಯಲ್ಲೇ
ಪ್ರಿಯಾಂಕಾ ಖರ್ಗೆ ಅಂತವರು ರಾಹುಲ್ ಗಾಂಧಿ ಅಂತವ್ರು ವಿಚಾರ ಮಾಡಬೇಕು. ಆ ದಿವಸ ಚರ್ಚೆಗಳು ಆಗ್ತಾ ಇರಬೇಕು. ಮೇಲೆ ಚರ್ಚೆನ ಪರಿಹಾರಗಳು ಉತ್ತಮವಾದದ್ದು, ಯುದ್ಧ ಅಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರಿಯಾಂಕಾ ಖರ್ಗೆ ಅವರು ಒಳ್ಳೆಯ ವಿಚಾರ ಎತ್ತಿದ್ದಾರೆ. ಅದಕ್ಕೆ RSSನವರು ಕೋರ್ಟ್ ಮೂಲಕ ಅವರನ್ನು ಹೌದಪ್ಪ ವಿಶ್ವ ಸರ್ಪ ನಾವು ಹೇಗೆ ಅನ್ನೋದನ್ನು ಪ್ರೂವ್ ಮಾಡ್ಸಕತ್ತೀರಿ. ಇಲ್ಲಾಂದ್ರೆ ಅವ್ರು ಶಿಕ್ಷೆ ಸಿಗೋಂಗೆ ಮಾಡಿರಿ, ಏನು ತಪ್ಪದ. RSS ಮಾಡ್ಲಿಕ್ಕೆ ಸಾಧ್ಯ ಇದೆ, ಮಾಡಲಿ. ಯಾರಿಂದ ನೋಡಿಗಿಂತ ತಾನೇ ಸ್ವತಃ ಮಾಡಲಿ ಅನ್ನೋದು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಆಹ್ವಾನ ಕೊಡ್ತಾ ಇದ್ದಾರೆ. ಆ ಆಹ್ವಾನ ನೀವು ಸ್ವೀಕರಿಸ್ತೀರಾ ಅನ್ನೋದು ಇವತ್ತಿನ ಪ್ರಶ್ನೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡಿ. 16 ನ್ಯೂಸ್ ಅರ್ಥಾತ್ ಹೇಳಿ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.